ತನಿಖೆ ಮಾಡ್ತೀವಿ. ಯಲ್ಲಾಪುರದಲ್ಲಿ ಒಂದು ಮಹಿಳೆ ಇನ್ನು ಮಹಿಳೆಯನ್ನ ಕೊಲ್ತಾನೆ. ಈ ರೀತಿಯ ಹಲವಾರು ಘಟನೆಗಳು ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ. ಯಾಕೆ? ಕರ್ನಾಟಕ ರಾಜ್ಯದಲ್ಲಿ ಗೃಹ ಇಲಾಖೆ ಸತ್ತೋಗಿದೆ. ಯಾರ ಮೇಲೆ ಕಂಟ್ರೋಲ್ ಇಲ್ಲ. ಆದ್ರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ, ಅಧಿಕಾರಿಗಳ ಮೇಲೆ ದರ್ಪ ತೋರಿಸುವಂತದನ್ನ ಮಾಡ್ತಾರೆ. ನಾನು ಪವನ್ ನೆಜ್ಜೂರದ್ದು ಮನೆ ಹೇಳಿದೆ. ಇವತ್ತು ಅದನ್ನ ಹರ್ಷಪ್ ಮಾಡುವಂತ, ಅದನ್ನು ಏನಾದ್ರೂ ಮಾಡಿ ಮುಚ್ಚಿ ಹಾಕುವಂತ ಒಂದು ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆ ಪವನ್ ನೆಜ್ಜೂರ್ ಕೇಸನ್ನ. ಮತ್ತೆ ಹುಬ್ಳಿಯಲ್ಲಿ ಹೊಸ ಪ್ರಕರಣ ನಡೆದಿದೆ. ಒಬ್ಬ ಸರ್ಕಾರದ ಕೆಲಸ ಮಾಡಕ್ಕೆ ಹೋದಂತ, SIR ನ ಪ್ರೀ ಮ್ಯಾಚಿಂಗ್ ಹೋದಂತ ದಲಿತ ಮಹಿಳೆಯ ಮೇಲೆ ಈ ರೀತಿ ವಿವಸ್ತ್ರಗೊಳಿಸಿ ರೀತಿಯಲ್ಲಿ ಮಾಡಿರುವಂಥದ್ದು, ದೌರ್ಜನ್ಯ ಮಾಡಿರುವಂಥದ್ದು ಇವತ್ತು ಖಂಡನೀಯ ಇದೆ. ತಕ್ಷಣ ಆ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂತ ಸರ್ಕಲ್ ಇನ್ಸ್ಪೆಕ್ಟರ್ ಅನ್ನ, SI ಅನ್ನ, ಅವರನ್ನ ಕರ್ಕೊಂಡು ಹೋದಂತ ಪೊಲೀಸ್ ವ್ಯಾನ್ ಅಲ್ಲಿ ಇದ್ದಂತ ಎಲ್ಲ ಪೊಲೀಸರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು, ಅಮಾನತುಗೊಳಿಸಬೇಕು. 3 ಕೇಸ್ ಇಲ್ಲಿ ದಾಖಲಾಗಬೇಕು. ಒಂದು, SIR ಗೆ ವಿರೋಧ ಮಾಡಿರುವಂಥದ್ದು, ಸರ್ಕಾರದ ಕೆಲಸಕ್ಕೆ ಅಡ್ಡಿಪಡಿಸಿರುವಂಥದ್ದು. ಎರಡನೇದು, ದಲಿತರ ಮೇಲೆ ದೌರ್ಜನ್ಯ, ದಲಿತ ಮಹಿಳೆಯರ ಮೇಲೆ ದೌರ್ಜನ್ಯ. ಮೂರನೇದು, ಅವಳನ್ನ ವಿವಸ್ತ್ರಗೊಳಿಸಿರುವಂಥದ್ದು. ಈ 3 ಕೇಸನ್ನ ತಕ್ಷಣ ದಾಖಲು ಮಾಡಬೇಕು. ಆ ಪೊಲೀಸ್ ಸ್ಟೇಷನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಯಾರು ಕಾಂಗ್ರೆಸ್ಸಿನ ಚಮಚ ಚೇಲ ಕಾರ್ಪೊರೇಟರ್ ಮಾತು ಕೇಳ್ಕೊಂಡು 4 FIR ಮಾಡ್ತಾರೆ. ಪರಿಶೀಲನೆ ಮಾಡಬೇಕಲ್ಲ. ಪೊಲೀಸರದ್ದು ಏನು ಕೆಲಸ? ಏನು ಕಾಂಗ್ರೆಸ್ ಹೇಳುತ್ತೆ ಅದನ್ನು ಮಾಡಕ್ಕೆ ಪೊಲೀಸ್ ಸ್ಟೇಷನ್ ಕಾಂಗ್ರೆಸ್ ಕಚೇರಿ ಆಗಿದೆಯಾ? ಹೆಂಗೆ ನೀವು 4 FIR ಹಾಕ್ತೀರಿ? ಅವ್ರು ಮಾಡಿರುವಂತ ತಪ್ಪೇನು? BLO ಒಬ್ಬ ಆಫೀಸರು, ಕುಲಕರ್ಣಿ ಅಥವಾ BLA 2 ಬರಿಯಾದಾಸಲ್ಲಿ ಹೋಗಿ ನಿಂತ್ರೆ ಅವ್ರ ಜೊತೆ ನಿಂತ್ಕೊಳ್ಳೋದು ತಪ್ಪ? ಯಾವ ತಪ್ಪು ಮಾಡಿದ್ರಿ ಅಂತ ಹೇಳಿ ಅವರನ್ನ ನೀವು ಅರೆಸ್ಟ್ ಮಾಡಿದ್ರಿ, 4 FIR ಅನ್ನು ಮಾಡಿದ್ರಿ. ನಮ್ಮವರು ಪೊಲೀಸ್ ಕೇಸ್ ಕೊಟ್ರೆ FIR ಮಾಡಲ್ಲ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ಹುಬ್ಳಿ ಧಾರವಾಡದ ಕಮಿಷನರ್ ಅವರಿಗೆ ಆಗ್ರಹ ಮಾಡ್ತೀನಿ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ, ತಕ್ಷಣ ಈ 3 ಕೇಸ್ಗಳನ್ನ ದಾಖಲು ಮಾಡಬೇಕು. SIR ಗೆ ಪ್ರೀ ಮ್ಯಾಚಿಂಗ್ಗೆ ವಿರೋಧ ಮಾಡಿರುವಂಥದ್ದು, ದಲಿತರ ಮೇಲೆ ದೌರ್ಜನ್ಯ ಮಾಡಿರುವಂಥದ್ದು ಮತ್ತು ವಿವಸ್ತ್ರಗೊಳಿಸುವಂಥದ್ದು, ಪರಿಷ್ಠ ಜಾತಿಯ ಮೇಲೆ ದೌರ್ಜನ್ಯ ಮಾಡಿರುವಂತ ಈ ಎಲ್ಲ ಕೇಸ್ಗಳನ್ನು ತಕ್ಷಣ ಹಾಕಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಪೊಲೀಸರನ್ನು ಕೂಡ ಸಸ್ಪೆಂಡ್ ಮಾಡಬೇಕು. ಆ ಸುಜಾತ ಯಾರು ಸುಳ್ಳು ದಾಖಲೆ ಕೊಟ್ಟು, ಸುಳ್ಳು ಮಾಹಿತಿ ಕೊಟ್ಟು FIR ಹಾಕ್ಸಿದಾಳೆ, ತಕ್ಷಣ ಅವಳನ್ನು ಅರೆಸ್ಟ್ ಮಾಡಬೇಕನ್ನುವಂತ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಮಹಿಳಾ ಆಯೋಗದಿಂದ ತಾನೇ ಆಕೆ ಬಟ್ಟೆಯನ್ನು ವ್ಯವಸ್ಥೆಗೊಳಿಸಿಕೊಂಡು ಮತ್ತೆ ತಾನೇ ಪೊಲೀಸರನ್ನು ಕಚ್ಚಿದ್ದಾರೆ. ಯಾರಾದ್ರೂ ಇದನ್ನು ಮಾಡಕ್ ಸಾಧ್ಯನಾ? ನಿಮ್ಮ SP ಪವನ್ ನೆಜ್ಜೂರು ಅವರು ಅಲ್ಲಿ ಸ್ಪಾಟ್ ಅಲ್ಲಿ ಇಲ್ಲ ಅಂತ ಹೇಳಿ ಮಂತ್ರಿಗಳು ಹೇಳಿದ್ರು. ನೀವು ಮೀಡಿಯಾದವರು ತೋರಿಸಿದ್ರೆ ಅವರು ಸ್ಪಾಟ್ ಅಲ್ಲಿ ಇದ್ರು ಅಂತ ಹೇಳಿ. ಸ್ಪಾಟ್ ಅಲ್ಲಿ ಇಲ್ಲ ಅಂತ ಹೇಳಿ ಅವರ ಮೇಲೆ ಏನು ಆರೋಪ ಮಾಡಿದ್ರು? ಅವನು ಕುಡಿದು ಮಲಗಿದ್ದ ಅಂತ ಹೇಳಿದ್ರು. ಎಂತ ಆರೋಪ? ಒಬ್ಬ SP ಮೊದಲ ದಿನ ಡ್ಯೂಟಿಗೆ ಜಾಯಿನ್ ಆಗಿದ್ದಾರೆ, ಚಾರ್ಜ್ ತಗೊಂಡಿದ್ದಾರೆ, ಫಸ್ಟ್ ಡೇ ಅವ್ರದ್ದು, ಇನ್ನೂ 3-4 ಗಂಟೆ ಆಗಿಲ್ಲ, ಕೇಸ್ ನಡೆಯುತ್ತೆ, ಈ ರೀತಿಯ ಘಟನೆ ನಡೆಯುತ್ತೆ. ಯಾವ್ದಾದ್ರೂ ಒಬ್ಬ SP ಮೊದಲ ಬಾರಿ ಜಾಯಿನ್ ಆದವರಲ್ಲಿ ಹೋಗ್ತಾರ ಇಲ್ವೋ? ಅಂದ್ರೆ ನಿಮ್ಮ ಭರತ್ ರೆಡ್ಡಿಯನ್ನ, ನಾರಾ ಭರತ್ ರೆಡ್ಡಿಯನ್ನ ರಕ್ಷಣೆ ಮಾಡುವುದಕ್ಕಾಗಿ ನೀವು ನಿಮ್ಮ SP ಅನ್ನ ಅವನು ಕುಡಿದು ಮಲಗಿದ ಅಂತ ಹೇಳಿದ್ರಿ. ಇವತ್ತು ಆ ಸುಜಾತನನ್ನ, ನಿಮ್ಮ ಎಕ್ಸ್ ಕಾರ್ಪೊರೇಟರ್ನ ರಕ್ಷಣೆ ಮಾಡುವುದಕ್ಕಾಗಿ ಇವಳೇ ಬಟ್ಟೆ ಕಿತ್ಕೊಂಡ್ಲು, ಇವಳೇ ಆ ಥರ ಮಾಡಿದ್ಲು ಅಂತ ಹೇಳಿ ನೀವು ಹೇಳ್ತೀರಿ. ಅಂದ್ರೆ ಮಹಿಳೆಯರ ಬಗ್ಗೆ ನಿಮ್ಗೆ ಎಷ್ಟು ಗೌರವ ಇದೆ ಅನ್ನೋದಕ್ಕಿದ ಅರ್ಥ. ನಿಮ್ಮ ಸುಪರ್ದಿಯಲ್ಲಿದ್ದಾಗ ಅವಳು ಬಟ್ಟೆ ಬಿಚ್ಚಿಕೊಳ್ಳಕ್ಕೆ ಹೆಂಗ್ ಸಾಧ್ಯ? ನೀವು ರಕ್ಷಣೆ ಕೊಡ್ಬೇಕಲ್ಲ, ನೀವು ಸರಿ ಮಾಡ್ಬೇಕು. ನಿಮ್ಮ ಸುಪರ್ದಿಯಲ್ಲಿ ಇದ್ಲು ಅವಳು. ಸುಜಾತ ಯಾರ ಜೊತೆ ಇದ್ರು? ಪೊಲೀಸರ ಜೊತೆ ಇದ್ರು, ಪೊಲೀಸ್ ವ್ಯಾನ್ ಅಲ್ಲಿ ಇದ್ಲು. ಬಟ್ಟೆ ಬಿಚ್ಚಿಕೊಳ್ಳಕ್ಕೆ ಹೆಂಗ್ ಸಾಧ್ಯ? ನೀವು ಅವಳ ಕೈ ಹಿಡ್ಕೊಂಡಿರ್ತೀರಿ, ಹೆಂಗ್ ಸಾಧ್ಯ? ಅಂದ್ರೆ ನೀವು ಏನು ಬೇಕಾದ್ರೂ ಹೇಳ್ಬೋದು. ನಿಮ್ಮ ಕಾರ್ಯಕರ್ತರನ್ನ ರಕ್ಷಣೆ ಮಾಡಕ್ಕೆ ಏನ್ ಬೇಕಾದ್ರೂ ಹೇಳ್ತೀರಿ, ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಕ್ಕೆ ನೀವು ಏನ್ ಬೇಕಾದ್ರೂ ಹೇಳ್ತೀರಿ.
ಏನು ಸರ್ಕಾರ ಇದು? ನ್ಯಾಯಯುತವಾಗಿ ನಡ್ಕೊಳ್ಳೋದನ್ನು ಕಲಿಯಿರಿ.